God gives grace to the humble. ದೇವರು ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ. See, this is very important to understand what real holiness is. ನಿಜವಾದ ಪವಿತ್ರತೆ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ Greater ಮುಖ್ಯ. awareness of sin. ನಮ್ಮ ಪಾಪದ ಬಗ್ಗೆ ಹೆಚ್ಚಿನ ಅರಿವು ಕೊಡುವಂತ, A greater desire to keep my conscience clear before God and before men at all times. ಮನುಷ್ಯರ ಮುಂದೆ ದೇವರ ಮುಂದೆ ಯಾವಾಗಲೂ ನಮ್ಮ ಮನಸಾಕ್ಷಿಯನ್ನ ಶುದ್ಧವಾಗಿಡುವಂತಹದ್ದು. So, dear brothers and sisters, don't fool yourself. ಸಹೋದರ ಸಹೋದರರು, ನಿಮ್ಮನ್ನ ನೀವು ವಂಚಿಸಿಕೊಳ್ಬೇಕು. And when you confess to your sin like this, ನಿಮ್ಮ ಪಾಪಗಳನ್ನ ಹೀಗೆ ನೀವು ಅರಿಕೆ ಮಾಡಿದಾಗ you have a desire to set everything right. ನಿಮಗೆ ಎಲ್ಲ ಜೀವಿತದ ತಪ್ಪುಗಳನ್ನ ಸರಿ ಮಾಡೋದು ಮನಸ್ಸಿದ್ರೆ, You want to give back all the money you took wrongfully from people. ನೀವು ತಪ್ಪಾಗಿ ಬೇರೆಯವರಿಂದ ತೆಗೆದುಕೊಂಡ ಹಣವೆಲ್ಲ ಹಿಂತಿರುಗಿಸುವ ಮನೋಭಾವವಿದ್ರೆ, Cheated somebody, you want to give back that money. ನೀವು ಯಾರಿಗೋ ಮೋಸ ಮಾಡಿದ್ರೆ ಆ ಹಣವನ್ನ ಹಿಂದಿರುಗಿಸಬೇಕು. And you borrowed some money, you want to return it as soon as possible. ನೀವು ಯಾರಿಂದನೋ ಹಣ ತೆಗೆದುಕೊಂಡಿದ್ರಿ, ಸಾಧ್ಯವಾದಷ್ಟು ಬೇಗ ಕೊಡಬೇಕು ಅದನ್ನ ಅಂತ ಅನ್ಕೊಂತೀರಾ. And you always careful to live within your income. ನೀವು ಹಣ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರೊಳಗಡೆ ಜೀವಿಸ್ಲಿಕ್ಕೆ ಬಯಸ್ತೀರಾ. I'm surprised how so many believers borrow money so easily. ನನಗೆ ಬಹಳ ಆಶ್ಚರ್ಯವಾಗುತ್ತೆ, ಜನ ಎಷ್ಟು ಬೇಗ ಬೇರೆಯವರಿಂದ ಹಣವನ್ನ ಸಾಲವಾಗಿ ತೆಗೆದುಕೊಳ್ತಾರೆ. The Bible does not say you should not borrow. ದೇವರ ವಾಕ್ಯ ಹೇಳೋದಿಲ್ಲ ನೀವು ಸಾಲ ತೆಗೆದುಕೊಳ್ಬಾರ್ದು ಅಂತ. Because God knows sometimes there's an emergency and you don't have the money, you have to borrow from somebody. ಯಾಕೆ ಅಂದ್ರೆ ದೇವರಿಗೆ ಗೊತ್ತಿದೆ ಯಾವುದೋ ಒಂದು ಪರಿಸ್ಥಿತಿ ಬರಬಹುದು, ಅಕಸ್ಮಾತ್ ಆಗಿ ನೀವು ಬೇರೆಯವರಿಂದ ಹಣ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. Unexpected hospital bill. ಯಾವುದೋ ಒಂದು ಆಸ್ಪತ್ರೆ ಒಂದು ಬಿಲ್ ಬರಬಹುದು ನಿಮ್ಗೆ, You don't have the money. ನಿಮ್ಮ ಹತ್ರ ಹಣ ಇಲ್ಲ. Okay, God understands you have to borrow from somebody. ದೇವರಿಗೆ ಅರ್ಥವಾಗುತ್ತೆ ನೀವು ಬೇರೆಯವರ ಹತ್ರ ಹಣ The ತೆಗೆದುಕೊಳ್ಬಹುದು. Bible says don't remain in debt. Give it back as soon as possible. ದೇವರ ವಾಕ್ಯ ಹೇಳುತ್ತೆ ನೀವು ಅದರಲ್ಲೇ ಸಾಲದಲ್ಲಿ ಸಾಲಗಾರನಾಗಿ ಉಳ್ಕೊಳ್ಬೇಡಿ, ಸಾಧ್ಯವಾದಷ್ಟು ಬೇಗ ಹಿಂದೆ The ಕೊಟ್ಟು. Bible never says don't borrow, but it does say owe no man anything. ದೇವ್ರ ವಾಕ್ಯ ಹೇಳೋದಿಲ್ಲ ಸಾಲ ತಗೊಳ್ಬೇಡಿ ಅಂತ, ಆದ್ರೆ ಯಾರಿಗೂ ಸಾಲಗಾರರಾಗಿರ್ಬೇಡಿ That means if you do borrow, return it as soon as possible. ಅದರ ಅರ್ಥ ಏನು ಅಂದ್ರೆ ನೀವು ಸಾಲ ತೆಗೆದುಕೊಂಡ್ರೆ ಸಾಧ್ಯವಾದಷ್ಟು ಬೇಗ ವಾಪಸ್ ಕೊಡಿ ಅಂತ. Return something every month. ಪ್ರತಿ ತಿಂಗಳು ಯಾವ್ದೋ ಸ್ವಲ್ಪ ಕೊಡಿ. During that time, live very simply. Don't buy unnecessary things. ಆ ಒಂದು ಸಮಯದಲ್ಲಿ ಬಹಳ ಸರಳವಾದ ಜೀವಿತವನ್ನು ಮಾಡಿ ಅವಶ್ಯಕವಿಲ್ಲದ ವಸ್ತುಗಳನ್ನ ಕೊಂಡುಕೊಳ್ಬೇಡಿ. Live simply. ಬಹಳ ಸರಳವಾಗಿ. You don't have to eat non-vegetarian food every day. ನೀವು ಪ್ರತಿ ದಿವಸ ಒಂದು ಮಾಂಸದ ಊಟ ಮಾಡಬೇಕು ಅಂತ ಏನಿಲ್ಲ. I remember when my wife and I were very poor, we never used to buy fish for sometimes once in a month, that's all. ನಾನು ನನ್ನ ಹೆಂಡತಿ ನಾವು ಬಡತನದಲ್ಲಿರುವಾಗ ಬಹಳಷ್ಟು ತಿಂಗಳ ಕಾಲ ನಾವು ಮೀನನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. Because we didn't have that much money those days and we say we're not going to get into debt. ನಮಗೆ ಅಷ್ಟು ಹಣವಿಲ್ಲ ವ್ಯಯ ಮಾಡಲಿಕ್ಕೆ, ಅದರಿಂದ ನಾವು ಸಾಲಗಾರರು ಆಗೋದಕ್ಕೆ ಇಷ್ಟವಿಲ್ಲ ಅಂತ ಹೇಳ್ತಾರೆ. We used to stand 1 hour in the ration shop to buy rice at a cheap price so that we don't have to pay more in other shops. ನಾವು 1 ಗಂಟೆಗಳ ಕಾಲ ಆ ಒಂದು ರೇಷನ್ ಅಂಗಡಿನಲ್ಲಿ ನಿಂತ್ಕೊಳ್ತಾ ಇದ್ವಿ, ಅಲ್ಲಿ ಒಂದು ಕಡಿಮೆ ವೆಚ್ಚದ ಅಕ್ಕಿ ತೆಗೆದುಕೊಳ್ಳಲಿಕ್ಕೆ. Only for one reason. ಒಂದೇ ಒಂದು ಕಾರಣಕ್ಕಾಗಿ. We did not want to borrow money. ನಾವು ಬೇರೆಯವರಿಂದ ಸಾಲ ತೆಗೆದುಕೊಳ್ಬಾರ್ದು ಅಂತ. And the result is I'm 74 years old today. I have never borrowed 1 rupee from anybody in my life. ಅದರ ಫಲಿತಾಂಶ ಏನಂದ್ರೆ ಇವತ್ತು ನಾನು 74 ವರ್ಷದವನು, ಆದ್ರೂ ಇದುವರೆಗೂ ಯಾರ ಹತ್ರನೂ ಹಣ ತೆಗೆದುಕೊಂಡಿಲ್ಲ. I was more interested in obeying God's word than in living in grand style. ನಾನು ಬಹಳ ಒಳ್ಳೆಯ ಅನುಕೂಲವಾದ ಜೀವಿತ ಮಾಡೋದಕ್ಕಿಂತ ದೇವರಿಗೆ ವಿಧೇಯನಾಗಿದ್ದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ. Preaching God's word is not just a matter of study. ದೇವರ ವಾಕ್ಯ ಪ್ರಸಂಗ ಮಾಡೋದು, ಅದನ್ನ ಅಭ್ಯಾಸ ಮಾಡೋದಲ್ಲ ಮುಖ್ಯ. It's a matter of obeying the little commands of God's word. ದೇವರ ವಾಕ್ಯದಲ್ಲಿರುವಂತಹ ಚಿಕ್ಕ ಆಜ್ಞೆಗಳಿಗೆ ಒಳಪಟ್ಟು ನಡೆಯುವುದು. And if you obey God's word, He'll honor you. ಆ ಒಂದು ಚಿಕ್ಕ ಆಜ್ಞೆಗಳಿಗೆ ನಾವು ಒಳಪಟ್ಟರೆ ದೇವರು ನಮ್ಮನ್ನ ಸನ್ಮಾನಿಸ್ತಾರೆ. Same thing I've taught my 4 sons. ನಮ್ಮ 4 ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಕೊಟ್ಟು. Don't borrow money. ಹಣವನ್ನ ಸಾಲ ತೆಗೆದು Live with what little you have. ನಿಮ್ಮಲ್ಲಿ ಇರುವಂತದ್ರಲ್ಲಿ ಜೀವಿಸಿ. God gives you more, get more. ನಿಮಗೆ ಹೆಚ್ಚು ದೇವರು ಕೊಟ್ರೆ ಪರವಾಗಿಲ್ಲ, ತೆಗೆದುಕೊಳ್ಳಿ. So many people have a lust to have more and more and more and more. ಬಹಳಷ್ಟು ಜನರಿಗೆ ನಮ್ಗೆ ಇನ್ನೂ ಹೆಚ್ಚು ಬೇಕು ಅಂತ ಒಂದು ಮೋಹವಿದೆ. That's not a mark of a godly man. ಅದು ದೇವ ಮನುಷ್ಯನ ಗುರುತಲ್ಲ. If you want real holiness, ನಿಮಗೆ ನಿಜವಾದ ಪವಿತ್ರತೆ ಬೇಕು ಅಂದ್ರೆ be content with what you have. ನಿಮ್ಮಲ್ಲಿ ಇರೋದ್ರ ಬಗ್ಗೆ ತೃಪ್ತರಾಗಿರಿ. Hebrews chapter 13. ಇಬ್ರಿಯ 13ರಲ್ಲಿ ನಾವು ಹೀಗೆ ನೋಡ್ತೇವೆ. Hebrews 13.
ಇಬ್ರಿಯ 13 verse 5. 5ನೇ ವಚನ. Let your character be free from the love of money. Be content with what you have. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. Yeah, that's a great word. ಅದು ಬಹಳ ಒಳ್ಳೆಯ ವಚನ. That means if God's given you a little, be happy. ನಿಮಗೆ ದೇವರು ಕಡಿಮೆ ಕೊಟ್ಟಿದ್ರೆ ಅದರಲ್ಲಿ ತೃಪ್ತರಾಗಿರಿ. I rode a scooter for about 44 years of my life. ನನ್ನ ಜೀವಿತದ 44 ವರ್ಷಗಳ ಕಾಲ ನಾನು ಸ್ಕೂಟರ್ ಓಡಿಸ್ತಾ ಇದ್ದೆ. I couldn't afford the petrol to drive a car. ನಾನು ಕಾರ್ ಓಡಿಸ್ಲಿಕ್ಕೆ ಪೆಟ್ರೋಲ್ಗೆ ನನ್ನ ಹಣ ಇರಲಿಲ್ಲ. I used to take 3 children on my scooter to school. ನಾನು ನನ್ನ 3 ಮಕ್ಕಳನ್ನ ಸ್ಕೂಟರ್ನಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. Because I didn't want to preach for money. ಯಾಕಂದ್ರೆ ನಾನು ಹಣಕ್ಕಾಗಿ ಪ್ರಸಂಗ ಮಾಡಬಾರ್ದು. I didn't want to go to rich churches to preach to get money. ನಾನು ಐಶ್ವರ್ಯವಂತ ಸಭೆಗೆ ಹೋಗಿ ಹಣ ಪಡ್ಕೊಳ್ಳೋಕ್ಕೋಸ್ಕರ ಪ್ರಸಂಗ I ಮಾಡ್ತಾ didn't want to write reports to America to get money. ಅಮೆರಿಕಾಗೆ ಒಂದು ಪತ್ರ ಬರೆದು ಹಣ ಪಡೆಯುವಂತ ಆಶೆ ಇರಲಿಲ್ಲ. I want to be content with what I have. ನನ್ನಲ್ಲಿ ಇರೋದ್ರಲ್ಲಿ ನಾನು ತೃಪ್ತನಾಗಲು ಬಯಸಿದೆ. ನಾನು I'm a very happy man. ಇವತ್ತು ನಾನು ಬಹಳ ಸಂತೋಷವಾಗಿದ್ದೇನೆ. I see so many people who have so much more but who are unhappy. ನಾನು ಬಹಳಷ್ಟು ಹೊಂದಿರುವಂತವ್ರನ್ನ, ಐಶ್ವರ್ಯವಂತರನ್ನ ನೋಡ್ತೀನಿ, ಆದ್ರೆ ಅವ್ರು ಸಂತೋಷವಾಗಿಲ್ಲ. Do you want holiness? ನಿಮಗೆ ಆ ಪವಿತ್ರತೆ ಬೇಕಾ? Real holiness? ನಿಜವಾದ ಪವಿತ್ರತೆ? Listen to this word. ಈ ವಚನವನ್ನ ಕೇಳಿಸ್ಕೊ. Be content with what you have. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. Don't desire what somebody else has. ಬೇರೆಯವ್ರಿಗಿರೋದ್ರ ಬಗ್ಗೆ ಆಸೆ ಪಡಬೇಡಿ. Somebody else is, if you only got a bicycle, be happy with the bicycle. ನಿಮ್ಮಲ್ಲಿ ಸೈಕಲ್ ಇದೆಯಾ, ಅದ್ರ ಬಗ್ಗೆನೇ ತೃಪ್ತರಾಗಿರಿ. You only got a scooter, be happy with the scooter. ನಿಮ್ಮಲ್ಲಿ ಸ್ಕೂಟರ್ ಇದೆಯಾ, ಅದರಲ್ಲೇ ತೃಪ್ತರಾಗಿರಿ. If you have the money, go ahead and buy whatever you like. ನಿಮ್ಮಲ್ಲಿ ಹಣ ಇದ್ರೆ ನೀವು ಹೋಗಿ ಕೊಂಡ್ಕೊಳ್ಬಹುದು. These are little things. ಇದು ಚಿಕ್ಕ ಚಿಕ್ಕ ವಿಷಯಗಳು. We could not afford a washing machine in our house for years. ಬಹಳಷ್ಟು ವರ್ಷಗಳ ಕಾಲ ನಾವು ಒಂದು ವಾಷಿಂಗ್ ಮಿಷಿನ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. My wife washed with her hands. ನನ್ನ ಹೆಂಡತಿ ತನ್ನ ಕೈನಲ್ಲಿ ವಸ್ತ್ರಗಳನ್ನು ತೊಳೆದು. Afford it, then we bought it. ನಮಗೆ ಯಾವಾಗ ಸಾಧ್ಯವಾಯಿತು ಆವಾಗ ಕೊಂಡ್ಕೊಂಡು. I know people who go to the shop and they buy now and the credit card and they say we'll pay later. ನಾನು ನೋಡಿದ್ದೀನಿ, ಕೆಲವರು ಆ ಕ್ರೆಡಿಟ್ ಕಾರ್ಡ್ ನಲ್ಲಿ ಕೊಂಡುಕೊಂಡು ನಂತರ ಕೊಡ್ತೀವಿ and they get into debt and debt and debt. ಅವರು ಸಾಲ ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ. And they sit in CFC and talk about holiness. ಅವರು CFC ಸಭೆಯಲ್ಲಿ ಕುಳಿತುಕೊಂಡು ಪವಿತ್ರತೆ ಬಗ್ಗೆ ಮಾತಾಡ್ತಾರೆ. Holiness has got to do with your money. ಪವಿತ್ರತೆ ಅಂದ್ರೆ ಅದು ನಿಮ್ಮ ಹಣಕ್ಕೆ ಸಂಬಂಧಿಸಿದ್ದು. Be content with what you have. ನಿಮ್ಮಲ್ಲಿ ಇರೋದ್ರಲ್ಲಿ ತೃಪ್ತರಾಗಿರಿ. Don't compare yourself with others. ನಿಮ್ಮನ್ನ ನೀವು ಬೇರೆಯವರಿಗೆ ಹೋಲಿಸಿ ನೋಡಬೇಡಿ. And don't long for more. ನೀವು ಇನ್ನೂ ಹೆಚ್ಚು ಹಣಕ್ಕೆ ಆಸೆ ಪಡ್ತೀವಿ. So these are little hints I'm giving you. ನಾನು ಚಿಕ್ಕ ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. And I believe God can lead us all to a very godly life. ನಾನು ನಂಬುತ್ತೇನೆ ದೇವರು ಇನ್ನೂ ಹೆಚ್ಚಿನ ಭಕ್ತಿ ಜೀವಿತಕ್ಕೆ ನಡೆಸ್ತಾರೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆ, help us in these little things. ಈ ಚಿಕ್ಕ ವಿಷಯಗಳಲ್ಲಿ ನಮಗೆ ಸಹಾಯ ಮಾಡು ಸ್ವಾಮಿ. To take your word seriously. ನಿನ್ನ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ. That we'll not deceive ourselves. ನಮ್ಮನ್ನು ನಾವು ವಂಚಿಸಿಕೊಳ್ಳದೆ ಇರೋ ಹಾಗೆ. We pray in Jesus' name. ಯೇಸುವಿನ ಹೆಸರಿನಲ್ಲಿ. ಆಮೆನ್.